ನಡುವಿನಲ್ಲಿ ಒಂದು ಗೊಮ್ಮುಟ ಉಂಟಾಗಲಿ ಅಂತ ಅಂದ್ಬಿಟ್ಟು ದೇವರು ಅದನ್ನು ಸೃಷ್ಟಿ ಮಾಡಿದ್ರು. ಆ ಗೊಮ್ಮುಟ ಭೂಮಿ ಆಯಿತು. ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ನೋಡುವಾಗ ಅಂದರೆ ಹೆಂಗೆಂದರೆ ಕಾಲು ಭಾಗ ಭೂಮಿ ಇದೆ, ಮುಕ್ಕಾಲು ಭಾಗ ನಿಮ್ಮಾಗ ನೀರಿದೆ. ಈ ಭೂಮಿಯಲ್ಲಿ ಮನುಷ್ಯರು ಮಾಡ್ತಾರೆ, ವಾಸ ಮಾಡ್ತಾರೆ. ಎರಡನೇ ದಿವಸ ಮುಗೀತು. ಮೂರನೇ ದಿವಸ ದೇವರು ಏನು ಮಾಡಿದ್ರು, ಜಲಚರಗಳು ಉಂಟಾಗಲಿ ಅಂತ ಸೃಷ್ಟಿ ಮಾಡಿದ್ರು. ಜಲಚರ ಅಂತಂದರೆ ಮೀನುಗಳು, ತಿಮಿಂಗಿಲಗಳು, ಈ ನೀರಿನಲ್ಲಿ ಭಾಳ ಎಲ್ಲ ಕಾರ್ಯಗಳನ್ನ ಅದನ್ನು ಸೃಷ್ಟಿ ಉಂಟಾಗಲಿ ಅಂತ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ ತಕ್ಷಣ ಅದು ಹಾಗೆಯೇ ಆಯಿತು. ಮೂರನೇ ದಿವಸ ಆಯಿತು ಅಂತ ನೋಡ್ತೀವಿ. ನಾಲ್ಕನೇ ದಿವಸ ಏನು ಮಾಡಿದ್ರು ಅಂದರೆ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ರಂತೆ. ಕಾರಣ ಯಾಕೆ ಅಂತಂದರೆ ಹಗಲನ್ನೇ ಆಳುವುದಕ್ಕೆ, ಹಗಲನ್ನು ತೋರ್ಪಡಿಸುವುದಕ್ಕೆ ಈ ಸೂರ್ಯನನ್ನು, ರಾತ್ರಿ ಬೆಡ್ ಲೈಟ್ ಥರ ಏನು ಮಾಡಿದ್ರಂತೆ ಚಂದ್ರನನ್ನು ದೇವರಿಟ್ಟರು. ನಕ್ಷತ್ರಗಳನ್ನು ಸೃಷ್ಟಿ ಕಾರಣ ಯಾಕೆಂದರೆ ಕಾಲಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ ಇದನ್ನು ರೂಪಿಸಿದ್ರು. ಐದನೇ ದಿವಸ ಏನು ಮಾಡಿದ್ರು, ಸಕಲ ವಿಧವಾದ ಹಣ್ಣಿನ ಏನು ಮಾಡೋದು, ಬೀಜವುಳ್ಳ ಹಣ್ಣಿನ ಮರಗಳನ್ನು, ಹುಲ್ಲನ್ನು ಇದು ಏನು ಮಾಡೋದು ಭೂಮಿಯಲ್ಲಿ ಯಥೇಚ್ಛವಾಗಿ ಉಂಟಾಗುವಾಗೆ ಅದರದರ ಜಾತಿಗಳಲ್ಲಿ ಉಂಟಾಗುವಾಗೆ ಮಾಡಿದ್ರು. ಆರನೇ ದಿವಸ ದೇವರೇನು ಮಾಡಿದ್ರು, ಭೂಮಿಯ ಮೇಲೆ ನಡೆದಾಡುವ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ರು. ಭೂಮಿಯಲ್ಲಿ ನಡೆದಾಡುವ ಪ್ರಾಣಿಗಳು, ಈ ಪ್ರಾಣಿಗಳನ್ನ ಸೃಷ್ಟಿ ಮಾಡಿ ನೋಡುವಾಗ ಕಡೆಯಲ್ಲಿ ಮನುಷ್ಯನನ್ನು ಏನು ಮಾಡಿದ್ರು, ಒಂದು ಮಣ್ಣಿನಿಂದ ಅದನ್ನು ಬೊಂಬೆ ಥರ ಮಾಡಿ ಅದಕ್ಕೆ ಏನು ಮಾಡಿದ್ರು, ಮೊಣಕಾಲಿಟ್ಟು ಅದರ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದಿ ಆತ್ಮವನ್ನು ತುಂಬಿಸಿದ್ರು. ಆವಾಗ ಜೀವ ಉಂಟಾದಾಗ ಅವನು ನಡೆದಾಡುವ ಒಂದು ಮನುಷ್ಯನಾಗಿ ಮಾರ್ಪಟ್ಟ. ಇದನ್ನು ಆರನೇ ದಿವಸ ಮನುಷ್ಯನ ಸೃಷ್ಟಿಸಿದ ಒಂದು ಸೃಷ್ಟಿಕತೆ. ಏಳನೇ ದಿವಸ ದೇವರೇನು ಮಾಡಿದ್ರು, ಎಲ್ಲ ಜನಗಳು 6 ದಿವಸ ಕೆಲಸ ಮಾಡಿ 7ನೇ ದಿವಸ ಅವ್ರು ರೆಸ್ಟ್ ತೊಗೊಬೇಕು ಅಂತಂದ್ಬಿಟ್ಟು ದೇವರು 7ನೇ ದಿವಸ ವಿಶ್ರಾಂತಿ ಕಾಲ ಅಂತ ಮಾಡಿದ್ರು. ಇದಕ್ಕೆ ನಾನು ಹೇಳಿದೆ ಪಾಸ್ಟ್ ಟೆನ್ಸ್ ಅಂತ ಹೇಳಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಮನುಷ್ಯನಾಗಿ ಹುಟ್ಟುವುದಕ್ಕಿಂತ ಮುಂಚೆ ಈ 6 ದಿನಗಳ ಸೃಷ್ಟಿ ಕಾರ್ಯಗಳನ್ನು ಮಾಡಿದ್ರು. ಆವಾಗ ಆತನಿಗೆ ಯೇಸು ಅಂತ ಹೆಸರಿರಲಿಲ್ಲ. ಯಾಕೆಂದರೆ ದೇವರು ಅನಾದಿಯಾದ ದೇವರು, ಆದಿಶಕ್ತಿ ಆತನು. ಆತನಿಗೆ ಶಕ್ತಿ ಅಂತಂದ್ಬಿಟ್ಟು ಮನುಷ್ಯ ಶಕ್ತಿಗೆ ನಾವು ಅದನ್ನು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಈ 6 ದಿನಗಳ ಥರ ಸೃಷ್ಟಿ ಕಾರ್ಯಗಳು ಮಾಡಿ ಆವಾಗ ದೇವರು ಮನುಷ್ಯನು ಒಂಟಿಯಾಗಿದ್ದ. ಈ ಒಂಟಿಯಾಗಿರುವಾಗ ಎಲ್ಲ ಮೃಗಗಳನ್ನ ಕರ್ಕೊಂಬಂದರು. ನೀನು ಅದಕ್ಕೆ ಹೆಸರಿಡು ಅಂದರು. ಅದಕ್ಕೆ ಮೊದಲನೇ ಮನುಷ್ಯ, ಆ ಮನುಷ್ಯನಿಗೆ ಆದಾಮನು ಅಂತ ಹೆಸರಿಟ್ರು. ಏನು ಹೆಸರು ಅವನಿಗೆ? ಆದಾಮನು ಅಂತ. ಆದಾಮನದೇ ಅಂದರೆ ಮಣ್ಣಿನಿಂದ ಸೃಷ್ಟಿ ಮಾಡಿದ್ರಿಂದ ಅದಕ್ಕೆ ಆದಾಮ್ ಅಂತ ಹೇಳ್ತಾರೆ. ಅದರ ಮಣ್ಣು ಅಂತ ಅರ್ಥ. ಆವಾಗ ಈಗ ಎಲ್ಲ ಮೃಗಗಳನ್ನ ಕರ್ಕೊಂಬಂದು ಹೆಸರಿಡಾಗ ಅವನವನ ಹೆಸರಿಟ್ಟ ಪ್ರಕಾರದಲ್ಲಿ ಅದಾಯಿತು. ಆವಾಗ ಒಂಟಿಯಾಗಿರೋದು ದೇವ್ರು ನೋಡ್ಬಿಟ್ಟು ಇವ್ನು ಒಂಟಿಯಾಗಿರೋದು ಒಳ್ಳೇದಲ್ಲ ಅಂತಂದ್ಬಿಟ್ಟು ಆತನಿಗೆ ಒಂದು ಸಂಗಾತಿ ಮಾಡಬೇಕು ಅಂತ ಏನು ಮಾಡೋದು ಗೊತ್ತಾ, ಆತನು ಒಂದು ನಿದ್ರೆಯನ್ನು ಉಂಟು ಮಾಡಿ ಆತನ ಪಕ್ಕೆ ಎಲುಂಬೆಲ್ಲ ತೆಗೆದು ಅದರಿಂದ ಅವನ ಮಾಂಸದಿಂದ ಮುಚ್ಚಿ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಒಂದು ಸ್ತ್ರೀಯನ್ನಾಗಿ ಉಂಟು ಮಾಡಿ ಆತನಿಗೆ ಒಂದು ಸಂಗಾತಿಯನ್ನು ಮಾಡಿದ್ರು. ಆಕೆಗೆ ಹವ್ವಳು ಅಂತ ಹೆಸರಿಟ್ರು. ಓಕೆ, ಇವರು ಮೊದಲನೇ ಮನುಷ್ಯ ಪ್ರಪಂಚದಲ್ಲಿ ಯಾರೋ ಆದಾಮ, ಹವ್ವಳ. ಇವರಿಬ್ಬರು ಸೇರಿ ನಂತರ ಅವರಿಗೆ ಮಕ್ಕಳಾಗಕ್ಕೆ ಶುರುವಾಯಿತು. ಕಾಯಿನಂತ, ಆಬೇಲಂತ. ಅವರಿಂದ ಏನಾಯಿತು, ಸಂತತಿಗಳು ಉತ್ಪತ್ತಿ ಆಗಕ್ಕೆ ಶುರು ಮಾಡಿದ್ರು. ಪ್ರಪಂಚದಲ್ಲಿ ಭಯಂಕರವಾದ ಜನಗಳು ಉತ್ಪತ್ತಿ ಆಗ್ತಾ ಕಾಣಲ್ಪಡುವಾಗ ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂತ, ಇವ್ರನ್ನ ಈ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಈ ಆದಾಮ ಹವ್ವಳಿರುವಾಗ ಒಂದು ಏದೇನು ತೋಟ ಅಂತ ಒಂದು ತೋಟ ಮಾಡಿ ಅದರ ಯಥೇಚ್ಛವಾದ ಹಣ್ಣುಗಳನ್ನೆಲ್ಲ ಮರಗಳನ್ನೆಲ್ಲ ಸೃಷ್ಟಿ ಮಾಡಿ ಏನು ಮಾಡಿದ್ರೆ ಇಟ್ಟಿದ್ರು. ಆ ಸಮಯದಲ್ಲಿ ದೆವ್ವ ಏನು ಮಾಡಿದ್ರು, ಸೈತಾನ ಏನು ಮಾಡ್ದ, ಇವ್ರನ್ನ ಹೆಂಗಾದ್ರೂ ಚೆನ್ನಾಗಿಡಬಾರ್ದು ಅಂತ ಪಾಪದಲ್ಲಿ ಬೀಳಬೇಕು ಅಂತಂದ್ಬಿಟ್ಟು ಆವಾಗ ಏನು ಮಾಡೋದು ಗೊತ್ತಾ, ಈ ಸೈತಾನ ಬಂದು ಹೇಳ್ದ, ಈ ಮರದ ನಡುವಿನಲ್ಲಿ ಎಲ್ಲ ಮರದ ಹಣ್ಣುಗಳು ತಿನ್ಬೋದಾ ಅಂತ ಕೇಳ್ತಾ ಇದ್ದಾನೆ. ಯಾರು? ಸೈತಾನ. ಕಾರಣ ನಡುವಿನಲ್ಲಿ 2 ಮರ ಸೃಷ್ಟಿ ಮಾಡೋದು ಮುಖ್ಯವಾದ ಮರ. ಒಂದು ಪಾಪಗಳನ್ನು ಅರಿವುಂಟು ಮಾಡುವ ಮರ, ಎರಡನೇದಾಗಿ ಅದು ಜೀವವೃಕ್ಷವೆಂಬ ಮರ. ದೇವರು ಹೇಳಿದ್ರು ಎಲ್ಲ ಮರದ ಹಣ್ಣನ್ನು ತಿಂದು
ಈ ಪಾಪದ ಹಣ್ಣನ್ನು ಮರ ತಿನ್ಬೇಡ ಅಂತ ಹೇಳಿದ್ರು. ಸೈತಾನ್ ಕೇಳಿದ, ಈ ಮರದ ಎಲ್ಲಾ ಮರದ ಹಣ್ಣನ್ನು ತಿನ್ನು ಅಂತ ಹೇಳಿದ್ರಲ್ಲ ದೇವರು, ಈ ಮರದ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ರೆ ದೇವ್ರು ಚೆನ್ನಾಗಿ ಗೊತ್ತು, ಒಂದು ವೇಳೆ ನೀನು ತಿಂದರೆ ದೇವ್ರ ಥರ ಆಗ್ಬಿಡ್ತೀಯಾ ಅಂತ ಗೊತ್ತು ಅಂತ ಸೈತಾನ್ ಹೇಳ್ದ. ಆ ಸಮಯದಲ್ಲಿ ಸೈತಾನು ಏನು ಮಾಡ್ದ, ಹವಳಿಗೆ ಹೇಳ್ತಾನೆ, ನೀನು ಅದು ತಿನ್ನು ದೇವ್ರ ಥರ ಆಗ್ತೀಯ ಅನ್ನುವಾಗ ಅದು ನೋಡೋಕೆ ತುಂಬ ಚೆನ್ನಾಗಿದ್ದರಿಂದ ದೇವರ ಮಾತನ್ನು ಮೀರಿ ಆ ಹಣ್ಣನ್ನು ತಿಂದು ಜೊತೆಗಿದ್ದ ಗಂಡನು ಕೊಟ್ಟಲು. ಪಾಪ ಈ ಲೋಕದಲ್ಲಿ ಶುರುವಾಯಿತು. ಆವಾಗ ದೇವರ ಮಾತನ್ನು ಮೀರಿ ಮಾಡುವುದ ಪಾಪ. ಕಡೆಯಲ್ಲಿ ಆಯಿತು, ಜನಗಳು ಉತ್ಪತ್ತಿ ಆಗ್ತಾ ಜನಗಳು ಬೇಕಾದಷ್ಟು ಬರಕ್ಕೆ ಶುರು ಮಾಡಿದ್ರು. ಆವಾಗ ಏನಾಗ್ಬಿಡ್ತು, ದೇವರ ಒಂದು ಅನುಗ್ರಹದಿಂದ ಅವರಿರದೆ, ದೇವರ ಕಟ್ಟಳೆಯ ಪ್ರಕಾರಕ್ಕೆ ಜೀವಿಸದೆ ಪಾಪಗಳು ಮಾಡೋಕ್ಕೆ ಶುರು ಮಾಡಿದ್ರು. ಏನು ಪಾಪ? ಕುಡಿಯೋದು, ವ್ಯಭಿಚಾರ ಮಾಡೋದು, ಪ್ರಾಣಿಗಳ ಜೊತೆ ಏನು ಮಾಡಿಬಿಟ್ರು, ವ್ಯಭಿಚಾರಗಳು ಮಾಡೋದು, ಕೊಲೆಗಳು ಮಾಡೋದು, ಕದಿಯೋದು, ಈ ಥರವಾದ ಅವರ ಹೃದಯಗಳನ್ನು ಏನು ಮಾಡಿಬಿಟ್ರು, ಭಯಂಕರವಾಗಿ ಏನು ಮಾಡಿಬಿಟ್ಟ, ಹಾಳು ಮಾಡಿಬಿಟ್ಟ. ನೀವು ಬೈಬಲ್ ನೋಡುವಾಗ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡುವಾಗ 5ನೇ ವಚನದಲ್ಲಿ ಈ ಭೂಮಿಯಲ್ಲಿರುವ ಜನಗಳು ತನ್ನನ್ನು ಕೆಡಿಸಿಕೊಂಡರು ಅಂತ ಬೈಬಲ್ ಹೇಳ್ತದೆ. ಆ ಟೈಮಲ್ಲಿ ಒಬ್ಬ ನೀತಿವಂತನ ಕಾಣಲ್ಪಟ್ಟ ನೋಹ ಅಂತ. ಆವಾಗ ದೇವ್ರು ಹೇಳಿದ್ರು, ನಾನು ಭೂಮಿಯನ್ನು ಅಳಿಸ್ಬಿಡ್ತೀನಿ, ಅದರಿಂದ ಒಂದು ನಾವೇನು ರೆಡಿ ಮಾಡಿ ಆ ಸಮಯಗಳಲ್ಲಿ ಅದಕ್ಕೆ ಭಯಭಕ್ತಿ ಉಳ್ಳವರಾಗಿ ಕಾಣಲ್ಪಟ್ಟ ನೋಹನ ಕುಟುಂಬವನ್ನು ಅದನ್ನು ತಪ್ಪಿಸ್ಕೊಂಡವರು ಎಲ್ಲ ಮೃಗಗಳನ್ನ ದೇವರೊಳಗಿಟ್ರು. ಅದನ್ನು ಒಂದು ವೇಳೆ ನೀವು ಬೈಬಲ್ ನೋಡಿ. ನಂತರ ಬರುವಾಗ ಏನಾಯಿತು, ಈ ಥರವಾಗಿ ಜನಗಳು ಉತ್ಪತ್ತಿ ಆಗ್ತಾ ಇರುವಾಗ ಎಲ್ಲ ಪಾಪಗಳಿಂದ ತುಂಬಕ್ಕೆ ಶುರು ಮಾಡೋದು. ಅವಾಗ ದೇವರು ಮನುಷ್ಯ ನೋಡ್ದ, ಏನು ಮಾಡೋದು ಗೊತ್ತಾ, ತನ್ನ ಪಾಪದಿಂದ ಹೊರಗೆ ಬರೋದು ಹೆಂಗೆ, ತನ್ನ ಪಾಪದಿಂದ ಹೇಗೆ ಹೊರಗೆ ಬರೋದು ಅಂತ ನೋಡ್ದ. ಅವಾಗ ತನಗೆ ಏನೇನು ಮನಸ್ಸಿಗೆ ಬರ್ತೋ ಎಲ್ಲ ಮಾಡೋಕ್ಕೆ ಶುರು ಮಾಡ್ದ. ಏನು ಮಾಡ್ದ, ಕುರಿನ ಬಲಿ ಕೊಡೋಕ್ಕೆ ಶುರು ಮಾಡ್ದ. ಅದು ರಕ್ತದಿಂದ ನಾನು ಪಾಪ ಪರಿಹಾರ ಮಾಡ್ಕೊತೀನಿ ಅಂತ ಕೋಣ ಬಲಿ ಕೊಡೋಕ್ಕೆ ಶುರು ಮಾಡ್ದ, ಕೋಳಿಗಳು ಬಲಿ ಕೊಡೋಕ್ಕೆ ಶುರು ಮಾಡ್ದ. ಈ ಥರ ಬಲಿ ಕೊಟ್ಟು ನೋಡೋಕ್ಕೆ ಶುರು ಮಾಡಿದ್ರೆ ಪ್ರಾಣಿಯ ಒಂದು ರಕ್ತದಿಂದ ಮನುಷ್ಯನ ಪಾಪ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಅದಕ್ಕೆ ಈಡು ಕೊಡಬೇಕು ಅಂತಂದರೆ, ಒಬ್ಬ ಮನುಷ್ಯನ ಪಾಪ ಹೋಗಬೇಕು ಅಂತಂದರೆ ಇನ್ನೊಬ್ಬ ಮನುಷ್ಯನ ರಕ್ತ ಸುರಿಸಲ್ಪಡಬೇಕು. ಆ ರಕ್ತ ಯಾವ ಥರ ಇರಬೇಕು ಅಂತಂದರೆ ಅದು ನೀತಿ ಉಳ್ಳವನ ರಕ್ತ ಇರಬೇಕು, ಪಾಪ ಮಾಡದೇ ಇರುವ ರಕ್ತ ಇರಬೇಕು. ಆ ಥರವಾದ ರಕ್ತ ನೋಡಿದ್ರೆ ಭೂಮಿಲಿ ಯಾರೂ ಇಲ್ಲ. ಬೈಬಲ್ ಹೇಳ್ತದೆ, ರೋಮರು 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ. ಆವಾಗ ದೇವರೊಂದು ಯೋಚನೆ ಮಾಡಿದ್ರು, ಇವ್ರ ಮಕ್ಕಳು ನಾನು ಸೃಷ್ಟಿ ಈ ಥರ ಹಾಳಾಗ್ಬಿಡ್ತಲ್ಲ, ಇದನ್ನು ಹೇಗಾದ್ರೂ ನಾನು ಸರಿಪಡಿಸ್ಬೇಕು ಅಂದ್ಬಿಟ್ಟು ದೇವರು ಏನು ಮಾಡೋದು ಗೊತ್ತಾ, ನಾನೇ ಈ ಲೋಕದಲ್ಲಿ ಹೋಗಿ ಮನುಷ್ಯನಾಗನ್ನು ಹುಟ್ಟುತ್ತೀನಿ ಅಂತ ಅಂತಂದ್ರು. ನಾನು ಹೇಳಿದೆ, ಪೂರ್ವಕಾಲ, ಭೂತಕಾಲ, ವರ್ತಮಾನ ಕಾಲದಲ್ಲೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ವರ್ತಮಾನ ಕಾಲ. ಆತನಿಗೆ ದೇವರು ಹೇಳಿದ್ರು ಏನಂತ ಗೊತ್ತಾ, ಏಷಾಯ ಪುಸ್ತಕದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹುಟ್ಟಕ್ಕಿನ 700 ವರ್ಷಗಳ ಮುಂಚೆ, ಏಷಾಯ 7:14 ವಚನಗಳಿರ್ತದೆ, ಒಂದು ಕನ್ನಿಕೆಯು ಒಂದು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಳು. ಕನ್ನಿಕೆ ಅಂದರೆ ಮದುವೆ ಆಗದೆ ಇರೋ ಹೆಂಗಸು. ಅವಾಗ ದೇವರು ಹೆಂಗೆ, ಅವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಸ್ವಾಮಿ ಹುಟ್ಟಕ್ಕಿನ ಮುಂಚೆ ಗಬ್ರಿಯಲ್ ದೂತನು ಬಂದು ಮರಿಯಲ್ ನೋಡಿ ಹೇಳ್ತಾನೆ, ನೀನು ಆಶೀರ್ವದಿಸಲ್ಪಟ್ಟವಳು, ನೀನು ಸ್ತ್ರೀಗಳಿಗೆ ಆಶೀರ್ವದಿಸಲ್ಪಟ್ಟವಳು. ಹೇಗೆ ಆಶೀರ್ವಾದ ದೇವದೂತ ಹೇಳ್ತಾನೆ ಅನ್ನುವಾಗ, ಆವಾಗ ನೀನೊಂದು ಮಗುವನ್ನು ಹೆರುವಿ, ಅದಕ್ಕೆ ಯೇಸು ಎಂದು ಹೆಸರಿಡಬೇಕು ಅಂತ ಹೇಳಿದ್ರು. ಆವಾಗ ಅವನು ಹೇಳುವಾಗ, ನನಗೆ ಮದುವೆ ಆಗಿಲ್ವಲ್ಲ, ನನ್ನ ಗಂಡನ ತಿಳಿದಿಲ್ವಲ್ಲ, ನಿನ್ನ ಹೇಗೆ ಮಗು ಆಗ ಸಾಧ್ಯ ಅಂತ ಕೇಳುವಾಗ, ಆವಾಗ ದೇವದೂತ ಹೇಳ್ತಾನೆ, ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುವಾಗ, ಆ ನೆರಳು ಬರುವಾಗ ನೀನು ಗರ್ಭವತಿಯಾಗಿ ನಿನ್ನ ಮಗುವನ್ನು ಹೆರ್ತೀಯ, ಅದಕ್ಕೆ ಯೇಸು ಅಂತ ಹೆಸರಬೇಕು. ಆ ಮಗು ಈ ಲೋಕದ ಪಾಪವನ್ನು ಏನು ಮಾಡುತ್ತದೆ, ತೀರಿಸಿ ಜನಗಳನ್ನ ಬಿಡುಗಡೆ ಮಾಡುತ್ತದೆ ಅಂತಂದ್ರು. ಇದು ವರ್ತಮಾನ ಕಾಲ. ಆ ಸಮಯದಲ್ಲಿ ಬಂದ ದೇವರು ಏನು ಅಂತಂದರೆ, ಇವತ್ತು ನಾವು ಬೆಳಗ್ಗೆ ಎದ್ದೊಳ್ತೀವಲ್ವ,
ಬೆಳಗ್ಗೆ ಎದ್ದೊಳಿದ ತಕ್ಷಣ ನಾವೇನು ಮಾಡ್ತೀವಿ? ಬೆಳಗ್ಗೆ ಎದ್ದಿದ ತಕ್ಷಣ ನಾವೊಂದು ಕಾರ್ಯಗಳು ಮಾಡ್ತೀವಿ. ಇದೇನಿದು? ಕೋಲ್ಗೇಟ್ ಟೂತ್ ಪೇಸ್ಟ್. ಇದೇನು? ಬ್ರಷ್. ಬೆಳಗ್ಗೆ ಎದ್ದಿದ ತಕ್ಷಣ ತಗೊಂಡು ಒಂಚೂರು ಪೇಸ್ಟ್ ತಗೊಂಡು ಅಲ್ಲಿ ರುಚಿ ಏನು ಮಾಡ್ತೀವಿ? ಕ್ಲೀನ್ ಮಾಡಿ ಅಂತೆಲ್ಲ ಉಗಿದು ಕ್ಲೀನ್ ಮಾಡ್ಕೋತೀವ ಬಾಯಿ. ಆಮೇಲೆ ತಾನೇ ಊಟ ಮಾಡೋದು. ಆಮೇಲೆ ಊಟ ಮಾಡಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸಕ್ಕೆ ಹಂಗೆ ಹೋಗಲ್ಲ. ಯಾಕೆಂದರೆ ನಮಗೆ ತಲೆಗೆಲ್ಲ ಕೆದಿರ್ತದೆ ಅಲ್ವಾ? ಬಟ್ಟೆ ಎಲ್ಲ ಕೊಳಾಗಿರ್ತದೆ. ತಿರ್ಗಾ ನಾವೇನು ಮಾಡ್ತೀವಿ? ಸೋಪ್ ತಗೋತೀವಲ್ವಾ? ಈ ಸೋಪಿಂದ ಏನು ಮಾಡ್ತೀವಿ? ಮೈಯೆಲ್ಲ ಏನು ಮಾಡ್ತೀವಿ? ಸ್ನಾನ ಮಾಡ್ತೀವಲ್ವಾ? ಶುದ್ಧ ಮಾಡಿಕೊಂಡೇ ನಾವು ಆಚೆ ಕೆಲಸಕ್ಕೆ ಹೋಗ್ತೀವಿ, ಎಲ್ಲ ಕಾರ್ಯಗಳು ಮಾಡ್ತೀವಿ. ಆದರೆ ಒಂದು ನಮ್ಮ ಹೃದಯದೊಳಗೆ ಈಗ ಪಾಪ ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ? ಸುಳ್ಳು, ಆದರ, ಕೆಟ್ಟ ಕೆಟ್ಟ ಭಾಷೆಗಳು ಮಾತಾಡೋದು, ಇನ್ನೊಬ್ಬರನ್ನ ಕೊಲೆ ಮಾಡೋದು, ವ್ಯಭಿಚಾರ ಮಾಡೋದು, ಇಲ್ವಾ ಕುಡಿಯೋದು, ಈ ಥರವಾದ ಕಾರ್ಯಗಳು ಮಾಡುವಾಗ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕೆಡಿಸ್ಕೊಳ್ತೀವಿ. ಆವಾಗ ದೇವರೇ ಅವಾಗ ನಮ್ಮ ಪಾಪ ತೊಳೆಯಕ್ಕೆ ನಾವೇನು ಮಾಡೋದು ಅಂತವಾಗ ಆವಾಗಲೇ ಯೇಸು ಕ್ರಿಸ್ತನು ಏನು ಮಾಡೋದು ಗೊತ್ತಾ? ಶಿಲುಬೆಯಲ್ಲಿ ನಾವು ನೋಡ್ತೀವಲ್ಲ, ಇವತ್ತು ಸ್ಟಾರ್ ಏ ಸ್ವಾಮಿ ಎಲ್ಲಿ ಹುಟ್ಟಿದ್ರೆ ಅಂತ ತೋರಿಸುತ್ತೆ. ಶಿಲುಬೆ ಏನು ತೋರಿಸುತ್ತೆ? ಇಲ್ಲಿ ನೋಡಿ, ಇಲ್ಲಿ ಹಾಕಿದರೆ ಇಲ್ಲಿ ಒಂದು ಕಡೆ ದಿಸ್ ಇಸ್ ದ ಸೀಸನ್. ಸೀಸನ್ ಅಂದರೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಯೇಸು ಸ್ವಾಮಿ ಹುಟ್ಟಿದ ಸಂಭ್ರಮ. ಇದಕ್ಕೆ ದಿಸ್ ಇಸ್ ದ ರೀಸನ್ ಅಂತ ನೋಡಿ. ಅಲ್ಲಿ ಮುಳ್ಳಿನ ಕಿರೀಟ. ಯೇಸು ಕ್ರಿಸ್ತನಿಗೆ ಏನು ಮಾಡಿದ್ರು ಗೊತ್ತಾ? ಆತನು ಬಂದಿದ್ದು ಒಂದೇ ಒಂದು, ಕುರಿಗಳು ಕಡಿಬೇಡಿ, ಕೋಳಿಗಳನ್ನ ರಕ್ತ ಕೊಡಬೇಡಿ, ನನ್ನ ರಕ್ತವನ್ನು ಕೊಟ್ಟು ಈ ಲೋಕ ನಾನು ಬಿಡುಗಡೆ ಮಾಡ್ತೀನಿ ಅಂತ. ಅದು ಪಾಪ ಅರಿವಿಲ್ಲದ ದೇವರು. ಯೋಹಾನ್ ಬರೆದ ಸುವಾರ್ತೆ 8:40 ನನ್ನಲ್ಲಿ ಪಾಪವನ್ನು ತೋರಿಸಲಾದೀತೆ ಅಂತ ಕೇಳಿದ್ರು. ಯಾಕೆಂದರೆ ಆತನ ಮದುವೆ ಆಗಲಿಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಪಾಪ ಮಾಡಲಿಲ್ಲ. ಆತನನ್ನು ಕಡೆಯಲ್ಲಿ ಬಂದ ಒಂದು ಧ್ಯೇಯಕ್ಕೋಸ್ಕರವಾಗಿ ಉದ್ದೇಶವನ್ನು ನೆರವೇರಲು ಯೇಸುವನ್ನು ಏನು ಮಾಡಿದ್ರು? ರೋಮ ಜನಗಳು ತಗೊಂಡೋಗಿ ಶಿಲುಬೆಯಲ್ಲಿ ಹಾಕಿದ್ರು. ಶಿಲುಬೆಯಲ್ಲಿ ಹಾಕುವಾಗ ಆತನಿಗೆ 39 ಚಡಿ ಏಟುಗಳು ನೋಡು, ರಕ್ತವು ಹೊರಗೆ ಬರೋಕ್ಕೆ ಶುರುವಾಯಿತು. ಆತನಿಗೆ ಮುಳ್ಳಿನ ಕಿರೀಟ, ಯಾಕೆಂದರೆ ಕಿರೀಟ ನೋಡಿ, ತಲೆಯಲ್ಲಿ ಮುಳ್ಳಿನ ಕಿರೀಟ ಹಾಕೋದು. ಯಾಕೆಂದರೆ ನಾವು ತಲೆಯಲ್ಲಿ ಮಾಡುವ ಪಾಪಗಳಿಂದ ಆ ಪಾಪಗಳು ತೊಳಿಬೇಕು ಅಂತ ಆ ಮುಳ್ಳಿನ ಕಿರೀಟ ಹಾಕುವಾಗ ತಲೆಯಿಂದ ರಕ್ತ ಸುರಿತು. 2 ಕೈಗಳಿಗೆ ಮೊಳೆ ಹೊಡೆದ್ರು. ನಾವು ಕೈಗಳಿಂದ ಮಾಡುವ ಪಾಪಗಳನ್ನ ಆದ್ದರಿಂದ ಬಿಡುಗಡೆ ಮಾಡೋಕ್ಕೆ ಆತನ ಕೈಗಳಿಂದ ಮೊಳೆ ಹೊಡೆದ್ರು. ನಮ್ಮ ಕಾಲುಗಳಿಂದ ಮಾಡುವ ಪಾಪಗಳಿಗೋಸ್ಕರವಾಗಿ ಆತನ ಕಾಲುಗಳಿಗೆ ಮೊಳೆ ಹೊಡೆದ್ರು. ಕಡೆಯಲ್ಲಿ ಯೇಸು ಸ್ವಾಮಿ ಸಾತ್ರು ಅಂತ ಖಾತ್ರಿ ಮಾಡ್ಕೊಳ್ಳೋಕ್ಕೆ ಏನು ಮಾಡೋದು? ಒಬ್ಬ ಶತಾಧಿಪತಿ ಬಂದ, ಈಟಿ ತಗೊಂಡು ಹೃದಯಕ್ಕೆ ಚುಚ್ಚಿದಾಗ ಹೃದಯದಿಂದ ರಕ್ತವು ನೀರು ಹೊರ ಬಂದಿತ್ತು ನೋಡ್ತೀವಿ. ನಾವು ಹೃದಯದಿಂದ ಮಾಡುವ ಪಾಪಕ್ಕೆ ಎಲ್ಲ ಕಡೇ ತನಕ ರಕ್ತವನ್ನು ದೇವರೇನು ಮಾಡಿದ್ರು? ಈ ಲೋಕಕ್ಕೋಸ್ಕರವಾಗಿ ಸುರಿಸಿದ್ರು. ಬೈಬಲ್ ಹೇಳ್ತದೆ, 1 ಯೋಹಾನ 2:2 ಹೇಳ್ತದೆ, ಈ ಲೋಕವನ್ನು ಪಾಪವನ್ನು ಮಾತ್ರವಲ್ಲದೆ ಈ ನಿಮ್ಮ ಜನಗಳ ಪಾಪಗಳನ್ನು ಮಾತ್ರವಲ್ಲದೆ ಲೋಕದ ಪಾಪಗಳನ್ನು ಎಲ್ಲ ಕಾರ್ಯಗಳು ತೀರಿಸುವ ಕರ್ತನು ಅಂತ ಬೈಬಲ್ ನೋಡ್ತೀವಿ. ಆವಾಗ ಯೇಸು ಕ್ರಿಸ್ತನು ಎಲ್ಲ ತನ್ನ ರಕ್ತವನ್ನು ಸುರಿಸಿತು ಪಾಪನ ಬಿಡುಗಡೆ ಮಾಡೋಕ್ಕೆ. ಈ ಪಾಪದಿಂದ ನಾವು ಹೇಗೆ ಬಿಡುಗಡೆ ಆಗಬೇಕು ಅಂತಂದರೆ ಇದಕ್ಕೆ ಮತಾಂತರವಾಗುವ ಅವಶ್ಯಕತೆ ಅಲ್ಲ. ಎಲ್ಲ ಗಮನವಿಡಿ, 1-2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಹಿಂದ್ಗಡೆ ಮಾರಪ್ಪನವರೇ ಸ್ವಲ್ಪ ಹಿಂದ್ಗಡೆ ಹೋಗಿ ಅವ್ರು ಇದು ಮಾಡಿ ಮಾತಾಡೋದು ಬೇಡ, 1-5 ನಿಮಿಷ. ಆವಾಗ 1-2 ನಿಮಿಷ ಯಾರು ವಾಲಂಟಿಯರ್ಸ್ ಹೊಟ್ಟೋಗಿ ಅಲ್ಲಿ ಹಿಂದೆ ವಾಲಂಟಿಯರ್ಸ್ ಹೋಗಿ ಅವರು ಸ್ವಲ್ಪ ಇದು ಮಾಡಿ. ಶಿಲ್ಪ ಹಿಂದೆ ಹೋಗ್ಬಿಡು, ಇಲ್ಲಿ ಗಮನ ಇಡಿ. ಆವಾಗ ಇದು ಪಾಪ ಹೋಗ್ಲಾಡಿಸೋದು ಹೆಂಗೆ? ಇದರಿಂದ ಮತಾಂತರ ಆದ್ರಿಂದ ಪಾಪ ಹೋಗುತ್ತಾ? ಯಾವುದೇ ಕಾರಣದ ಪಾಪ ಹೋಗಲ್ಲ. ನೀನು ಮತಾಂತರ ಆದ್ರಿಂದ ನೀನೊಂದು ವೇಳೆ, ನನ್ನ ಹೆಸರು, ನಾನೊಬ್ಬ ಕ್ಷತ್ರಿಯ, ಓಕೆ, ನನ್ನ ಹೆಸರು ಭಾಸ್ಕರ್ ಅಂತೇಳಿ ನಾನು ಹೆಸರು ಚೇಂಜ್ ಮಾಡ್ಕೊಳ್ಳಲಿಲ್ಲ. ಹೆಸರು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿನ್ನ ಮತಾಂತರ ಆದರೆ ನಿನ್ನ ಪಾಪ ಹೋಗೋದಿಲ್ಲ. 100ಕ್ಕೆ 100 ಭಾಗ ಸತ್ಯ. ಆದರೆ ಏನು ಮಾಡಬೇಕು ಅಂದರೆ ನಂಬುವುದರಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ನನಗೋಸ್ಕರ ಪಾಪನ ಬಿಡುಗಡೆ ಮಾಡೋಕ್ಕೆ ಸತ್ರು ಅಂತ ನಿನ್ನ ಹೃದಯದಲ್ಲಿ ನಂಬುವಾಗ
ಏನು ಮಾಡ್ತಾ ಗೊತ್ತಾ? ಹೆಂಗೆ ನಂಬೋದು? ಯೇಸುವೆ, ಈ ಲೋಕದಲ್ಲಿ ನೀನು ಬಂದಿದೀಯಾ, ನನಗೆ ಬದಲಾಗಿ ನೀನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ರಕ್ತ ಸುರಿಸಿದ್ದೀಯಾ, ನನಗೆ ಬದಲಾಗಿ ನೀನು ಮಾಡಿದ್ಯಾ, ನೀನು ಹೊಂದಿಕೊಂಡಿದ್ಯಾ, ನಿನ್ನ ನೀತಿಯನ್ನು ನನಗೆ ಕೊಟ್ಟಿದ್ಯಾ ಸ್ವಾಮಿ ಅಂತ ನಾವು ನಂಬುವಾಗ ದೇವ್ರೇನು ಮಾಡ್ತಾರೆ? ಆ ನಂಬಿಕೆಯನ್ನು ನೀತಿಯನ್ನು ಮಾಡ್ತಾರೆ. ಅರ್ಥ ಆಗುತ್ತಾ? ಆ ನಂಬಿಕೆಯನ್ನು ನಾವು ಕೇಳಲ್ಪಡುವಾಗ ನಾವು ಮಾಡಿದ ಪಾಪಗಳು ತೊಳೆಯಕ್ಕಾಗ್ಬಿಡ್ತದೆ. ಒಂದು ಚಿಕ್ಕ ಕತೆ ಹೇಳಿ ನಾನು ಮುಗಿಸ್ತೇನೆ. ಒಂದ್ಸಲಿ ಒಬ್ಬ ಏನು ಮಾಡೋದಂತೆ, ಕೂತ್ಕೊಂಡು ಏನು ಮಾಡ್ತಾ ಇದ್ದಂತೆ, ಸೈತಾನ್ ಹೇಳಿದಂತೆ ಅವನಿಗೆ, ನೀನು ಯೇಸು ನಂಬ್ತಿಯಲ್ಲ, ನಿನ್ನ ಪಾಪ ಹೆಂಗೆ ಹೋಗ್ತದೆ? ಪಾಪ ಹೋಗೋಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ಅಲ್ಲ, ಸ್ವಲ್ಪ ಹಿಂದೆ ಊಟ ಅಲ್ಲಿ ಒಂದು ಕಾರ್ಯಗಳು ಏನು ಗೊತ್ತಾ? ಅವಾಗ ಅವನು ಹೇಳ್ದ, ಸೈತಾನ ಹೋಗ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ? ನೀಷ್ಟೊಂದು ಪಾಪ ಮಾಡಿದೆಯಲ್ಲ, ಈ ಪಾಪ ಹೆಂಗೆ ತೀರಿಸುತ್ತೆ? ನೀನು ಪಾಪನೆಲ್ಲ ಬರೀ ಅಂತ ಹೇಳಿದಂತೆ. ಅವನೇನು ಮಾಡ್ದ? ಒಂದು ರೆಡ್ ಇಂಕು ಒಂದು ಬ್ಲ್ಯಾಕ್ ಇಂಕ್ ತಗೊಂಡು ಏನು ಮಾಡೋಕ್ಕೆ ಶುರು ಮಾಡ್ದ? ಮಾಡಿದ ಪಾಪಗಳನ್ನೆಲ್ಲ ಬರೆಯೋಕ್ಕೆ ಶುರು ಮಾಡ್ದ. ಅಷ್ಟೊಂದು ಮಾಡಿರುವಾಗ ಆವಾಗ ಅವರ ಮನೆಯೊಳಗೆ ಒಂದು ಬೆಕ್ಕು ಸಾಕಿದ್ದಂತೆ. ಆ ಬೆಕ್ಕು ಏನು ಮಾಡೋದಂತೆ, ರಾತ್ರಿಲ್ಲ ಅಷ್ಟೊಂದು ಪಾಪ ಮಾಡಿದ್ದು ಬಂದಿರುವಾಗ ಈ ಬೆಕ್ಕು ಹೊತ್ತಾಡ ಒಂದು ಇಲಿ ಓಡೋದಾಗ ಚಂಗಂತ ಓಡ್ಬಿಟ್ಟು ಏನು ಮಾಡುತ್ತದೆ, ಆ ಇಲಿ ಹಿಡಿಯೋಕೆ ಹೋದಾಗ ಈ ರೆಡ್ ಇಂಕು ಏನು ಮಾಡೋದು, ಕಾಲಕ್ಕೆ ತಗಳಿ ಆ ಬರ್ದಿರ ಮೇಲೆಲ್ಲ ಚಲೋ ಇತ್ತು. ಇವನು ಕೋಪ ಬಂತು, ಓಡಿ ಆ ಬೆಕ್ಕನ್ನು ಕೊಲ್ಲಕ್ಕೆ ಹೋದ. ಆ ಸಮಯದಲ್ಲಿ ದೇವರು ಹೇಳಿದ್ರು, ನೋಡು, ರಾತ್ರಿ ಇಷ್ಟೊಂದು ಪಾಪ ಬರೋದಲ್ಲ, ಎಲ್ಲಿದೆ ನೀನು ಪಾಪ ತೋರಿಸು ಅಂತ ಕೇಳಿದ್ರಂತೆ. ರೆಡ್ಡಿಂಗ್ ಎಲ್ಲ ಏನು ಮಾಡುತ್ತೆ, ಅಕ್ಕ ಪಾಪನ ಅಳಿಸ್ಬಿಟ್ಟಿತ್ತಂತೆ ಬರೆದಿರೋದಲ್ಲ. ಆ ಥರವಾಗಿ ನೀನು ಮಾಡಿದ ಪಾಪಗಳನ್ನ ನಾನು ರಕ್ತದಿಂದ ತೊಳೆದಿದ್ದೇನೆ ಅಂತ ಅಂದ್ಬಿಟ್ಟು ಏನು ಮಾಡೋದು ದೇವರು ಹೇಳಿದ್ರಂತೆ.